ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ರಂಜಾನ್ ಸೀರೀಸ್ನ 3ನೇ ದಿನ ಸಮೋಸ ಮತ್ತು ಕಚೋಡಿಯನ್ನು ಮಾಡಿದ್ದೀನಿ. ಮಾಡೋಕ್ಕೆ ಹೋಗಿದ್ದು ಸಮೋಸ, ಬಟ್ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಕಚೋಡಿ ಮಾಡಬೇಕಾಯಿತು. ಸೊ ಟೈಮ್ ವೇಸ್ಟ್ ಮಾಡ್ತಾ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮೊದಲಿಗೆ ಅರ್ಧ kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಹೆಲ್ದಿ ಇರಲಿ ಅಂಥೇಳಿ. ಜೊತೆಗೆ ಕಸೂರಿ ಮೆಥಿ ಮತ್ತು ಓಂ ಕಾಳನ್ನು ಆ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಕಸೂರಿ ಮೇಥಿಯಿಂದ ಇದ್ರ ಜೊತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಜೊತೆಗೆ 4 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಮತ್ತು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಹಿಟ್ಟನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಲಿ. ಅದು ರೆಸ್ಟ್ ಆಗೋ ತನಕ ಅಲ್ಲಿ ತನಕ ನಾವು ಅದರ ಮಸಾಲೆಯನ್ನು ಮಾಡ್ಕೊಳ್ಳೋಣ, ಸಮೋಸದ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಫ್ಲೇವರಿಗೆ ಮತ್ತು ಘಮಕ್ಕೆ ಅಂಥೇಳಿ ಕರಿಬೇವು ಸೊಪ್ಪನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇಲ್ಲಿ 3 ಚಮಚದಷ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಧನಿಯಾ ಕಾಳು ಈ 4ನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಹಾಕಿ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಅಂದರೆ ಫ್ರೈ ಮಾಡಿಕೊಂಡು, ಇವಾಗ 1/4 kg ಹಸಿ ಬಟಾಣಿಯನ್ನು ಬೇಯಿಸ್ಕೊಂಡಿದ್ದೆ, ಅದನ್ನು ಅದ್ರ ಜೊತೆ ಹಾಕಿ ನೀಟಾಗಿ ಎಲ್ಲ ಲೋ ಫ್ಲೇಮಲ್ಲಿ ನಾವು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಅದನ್ನೆಲ್ಲ ನೀಟಾಗಿ ಹುರ್ಕೊಂಡಾದ್ಮೇಲೆ ಇವಾಗ ಮಸಾಲೆ ಅಂತ ಹೇಳಿ 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ದೊಡ್ಡ ಚಮಚದಿಂದ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ನೀವು ಧನಿಯಾ ಪೌಡ್ರ್ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಸೊ ಹಾಗಾಗಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಧನಿಯಾ ಪೌಡ್ರ್ ನಾವು ಅಂಗಡಿಯಿಂದ ತರ್ತೀವಲ್ಲ, ಅದಕ್ಕಿಂತ ಈ ಫ್ರೆಶ್ ಧನಿಯಾನ ನಾವು ಉಪಯೋಗಿಸ್ತೀವಲ್ಲ, ಅದರಲ್ಲಿ ಒಂದು ಬೇರೆ ಲೆವೆಲಿಗೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಜೊತೆನೇ ಧನಿಯಾ ಕಾಳನ್ನು ಹಾಕಿದೆ. ಇದನ್ನೆಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಹದ ಮಾಡಿಕೊಂಡು ಹೊಂದಿಸ್ಕೊಬೇಕಾಗುತ್ತೆ. ಇವಾಗ ಸುಮಾರು ನಾನು ಅರ್ಧ kg ಆಲೂಗೆಡ್ಡೆಯನ್ನು ನೀಟಾಗಿ ಬೇಯಿಸ್ಕೊಂಡು ಗ್ರೇಟ್ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಮಸಾಲೆ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಹೌದು, ಇದು ನೀವಿಲ್ಲಾಂದರೆ ಆಲೂಗೆಡ್ಡೆನ ಹಿಸ್ಕೊಬೋದು. ನಾನು ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಇವಾಗ ಹಿಟ್ಟನ್ನು ತೊಗೊಂಡು ನೀಟಾಗಿ ನಾದ್ಕೊಂಡು ಅದು ಚಿಕ್ಕ ಚಿಕ್ಕ ಪೇಡಗಳು ತೊಗೊಂಡು, ಅಂದರೆ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡು ನಾನು ಡಿವೈಡ್ ಮಾಡ್ಕೊಂಡಿರ್ತಾ ಇದ್ದೀನಿ ಬೇಗ ಕೆಲಸ ಆಗಲಿ ಅಂತ. ಇವಾಗ ನೋಡಿ, ಸಮೋಸಗೋಸ್ಕರ ನಾನು ಈ ಥರ ಉದ್ದ ಶೇಪಲ್ಲಿ, ಓವಲ್ ಶೇಪಲ್ಲಿ ನಾನು ಅದನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಂಡು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಹೌದು, ಇಲ್ಲಿ ಇಡ್ತಾ ಇದ್ದೆ, ಬಟ್ ನನಗೆ ಟೈಮಲ್ಲಿ ಆಗಲಿಲ್ಲ ಸಮೋಸ ಮಾಡೋದಕ್ಕೆ ಹಿಟ್ಟು, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೆ ಒಬ್ಬಳೇ ಅದನ್ನೆಲ್ಲ ಟೈಮಿಗೆ. ಯಾಕೆಂದರೆ 6:30 ಅಷ್ಟೊತ್ತಿಗೆಲ್ಲ ಇದು ಮಸೀದಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಸುಮಾರು ಅರ್ಧದಷ್ಟು ಮಾಡಿದೆ, ಆಮೇಲೆ ಕಚೋಡಿ ಮಾಡಿಬಿಟ್ಟೆ. ಈಗ ನೋಡಿ, ಹಿಟ್ಟನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ನಾನು ಪಾಕೆಟ್ ರೀತಿ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು 1-2 ಸರಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುತ್ತೆ. ಫಸ್ಟಿಗೆ ಏನು ಬರಲ್ಲ, 1-2 ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಈ ರೀತಿ ಓವಲ್ ಶೇಪಲ್ಲಿ ಬರುತ್ತೆ. ಒಂದು ಸೈಡಿಗೆ ಇದು ಮಾಡಿಕೊಂಡು ಆಮೇಲೆ ಮತ್ತೆ ನಾನು ಅದಕ್ಕೆ ಮಸಾಲೆಯನ್ನು ತುಂಬಿ, ಈಗ ಬಾರ್ಡರಿಗೂ ಅಷ್ಟೇ ಸ್ವಲ್ಪ ನೀರನ್ನು ಹಚ್ಚಿದ್ರೆ ಬೆರಳನ್ನು ನೀರು ಅಂಟ್ಕೊಂಡು ಅದನ್ನು ಸ್ವಲ್ಪ ಸವರಿ ಈ ಥರ ಇದು ಮಾಡಿದ್ರೆ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಅದು ಬಿಟ್ಕೊಳ್ಳಲ್ಲ, ಮಸಾಲೆ ಎಲ್ಲ ಅಂದರೆ ಬಾಯಿ ಬಿಟ್ಕೊಳ್ಳಲ್ಲ. ಸೊ ಹಾಗಾಗಿ ಇದನ್ನು ಮಾಡಬೇಕು. ಈ ರೀತಿ ಮಾಡಿ. ಇನ್ನೊಂದು ರೀತಿಲಿ ನಾನು ಸಮೋಸನ ಈಸಿಯಾಗಿ ಯಾರು ಸ್ಟಾರ್ಟಿಂಗ್ ಮಾಡ್ತಿದ್ರೆ ಅವರಿಗೂ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಸೈಡಿಂದ ಈ ಥರ ಕಲಿಸಿ, ಈ ಥರದಿಂದ ಕಲಿಸಿದ್ರು. ಈಗ ನೋಡಿ, ನೀವು 3 ಸ್ಟೆಪ್ ಬಂದರೂ ತ್ರಿಕೋನ ರೀತಿ ಸಮೋಸ ಈ ರೀತಿಯಲ್ಲೂ ಬರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಅದರ ಪಟ್ಟಿಗಳು ಸಿಗುತ್ತೆ, ಅದಂತಂತೂ ಮಾಡ್ಬೋದು. ಬಟ್ ನನ್ನ ವಿಷಯ ಏನಪ್ಪ ಅಂದರೆ, ಈ ಮಂತಲ್ಲಿ ನಾನು ಏನೇ ಮಾಡಿದ್ರು ಅಂದರೆ ರಂಜಾನ್ ಮಂತಲ್ಲಿ ಆದಷ್ಟು ನಾನು ಹೋಮ್ ಮೇಡ್ ಕೈಯಲ್ಲಿ ಮಾಡಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಅನ್ನೋದು ಆಸೆ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಸಮೋಸಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಎಣ್ಣೆಲಿ ಹಾಕಿ ಕರೆದು ಎತ್ತಿಟ್ಕೊಂಡೆ. ಸ್ವಲ್ಪ ಕ್ಲಿಪ್ಗಳು ಮಿಸ್ ಆಗಿದೆ, ಯಾಕೆಂದರೆ ರಂಜಾನ್ ತಿಂಗಳು ಟೈಮಿಗೆ ಇದು ಮಾಡಬೇಕು. ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಮೈಂಡ್. ಈಗ ಜೊತೆಲಿ ನಾನು ಕಚೋಡಿಯನ್ನು ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಕಚೋಡಿಯನ್ನು ಹಾಕಿ ಲೋ ಫ್ಲೇಮಲ್ಲಿ ಹಾಕಿ ತೆಗ್ದು ಈಗೆಲ್ಲ ನಾನು ಬೇಗ ಪ್ಯಾಕ್ ಮಾಡಿ ಅದನ್ನು ಟೈಮ್ ಒಳಗಡೆ ಕೊಟ್ಟು ಕಳಿಸ್ದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ.